ಬೆಂಗಳೂರು ಹಾಲಿನ ಲಾರಿ ಡಿಕ್ಕಿಗೆ ನಾಯಿಗಾಯ, ಚಾಲಕನ ವಿರುದ್ಧ ದೂರು, ಪ್ರಾಣಿ ಪ್ರಿಯರ ಆಕ್ರೋಶ. ಬೆಂಗಳೂರು ಜುಲೈ 13 ನಗರದ ಸಂಪಂಗಿ ನಗರ ವ್ಯಾಪ್ತಿಯಲ್ಲಿ ಇಂದು ಮುಂಜಾನೆ ಸುಮಾರು 6 ಗಂಟೆ ವೇಳೆಗೆ ಕೆಎಂಎಫ್ ಹಾಲು ಸಾಗಿಸುತ್ತಿದ್ದ ಲಾರಿಯೊಂದು ರಸ್ತೆಯ ಬದಿಯಲ್ಲಿ ನಿಂತಿದ್ದ ನಾಯಿಗೆ ಡಿಕ್ಕಿ ಹೊಡೆದಿದೆ ಎಂದು ಆರೋಪಿಸಲಾಗಿದೆ. ಸರ್ ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಗಣೇಶ್ ಬಾಬು ಅಂತ. ನಾನು ಸ್ಥಳೀಯ ನಿವಾಸಿ. ನೋಡಿ, ಬೆಳಗ್ಗೆ ನಾನು 6 ಯಾವ ಜಾಗ ಇದು? ಇದು ಸಂಪಂಗಿರಾಮ್ ನಗರ, ಬೆಂಗಳೂರು ಸೆಂಟ್ರಲ್ ಬರುತ್ತೆ. ನಾನು ಇಲ್ಲಿ ನಿಂತಿರೋದು ಸಂಪಂಗಿರಾಮ್ ನಗರ ಪೊಲೀಸ್ ಠಾಣೆ ಮುಂದ್ಗಡೆ. ಇದೇ ಪೊಲೀಸ್ ಠಾಣೆ ಮುಂದ್ಗಡೆ ಗೇಟ್ ಮುಂದೆನೆ ಈ ಬೀದಿ ನಾಯಿನ ನಂದಿನಿ ಹಾಲು ಲಾರಿಯವನು ಎಕ್ಕಿಸ್ಕೊಂಡು ಹೋಗಿದ್ದಾನೆ. ನಾನು ಆ ಕ್ಷಣದಲ್ಲಿ ಇದ್ದೀನಿ. ಅದು CCTV ಫುಟೇಜಲ್ಲಿ ರೆಕಾರ್ಡ್ ಆಗಿದೆ. ಇಲ್ಲಿರೋ ಪೌರ ಕಾರ್ಮಿಕರನ್ನ ಅವ್ರನ್ನ ತಡೆದಿದ್ದಾರೆ. ಯಾರನ್ನ? ಲಾರಿ ಡ್ರೈವರ್ನ. ಆ ನಾಯಿಗೆ ಫಸ್ಟ್ ಏಡ್ ಮಾಡಿ ಅಂತ ಇವ್ರ ಮೇಲೇ ಅವ್ರು ದೌರ್ಜನ್ಯ ಮಾಡಿಬಿಟ್ಟು ಲಾರಿ ನಿಲ್ಲಿಸಿ ಹೋಗಿದ್ದಾನೆ. ಆಯ್ತಾ? ನೋಡಿ, ಬೆಳಿಗ್ಗೆ 6:40 ಆಗಿರೋದು, ಇವಾಗ 12 ಗಂಟೆ ಆಗ್ತಾ ಬರ್ತಾ ಇದೆ. ನಾಯಿ ಸಾಯೋ ಸ್ಥಿತಿಗೆ ಬಂದಿದೆ. ನಾನು ಕಂಪ್ಲೇಂಟ್ ಕೊಟ್ಟು ಆದ್ರೂ ಪೊಲೀಸ್ ಅವರು ಅವ್ರನ್ನ ಟ್ರೇಸ್ ಮಾಡೋಕ್ಕಾಗಲಿಲ್ಲ. ಪಕ್ಕದಲ್ಲೇ ನಂದಿನಿ ಬೂತಲ್ಲಿದೆ. ಆ ನಂದಿನಿ ಬೂತಲ್ಲಿ ಕೆಲಸ ಮಾಡ್ತಾರೆ. ಇದೊಂದು ಪೊಲೀಸ್ ವೈಫಲ್ಯ ಅಂತಲೇ ಹೇಳ್ಬೋದು. ಮತ್ತು ಇದುವರೆಗೂ ಇದಕ್ಕೆ ಯಾರು ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಈ ನಾಯಿಗೆ. ಆಯ್ತಾ? ದಯವಿಟ್ಟು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಯಾರ ಕಡೆಯಿಂದ ಕರ್ತವ್ಯ ಲೋಪ ಆಗಿದೆ ಅವ್ರ ಮೇಲೆ ಕ್ರಮ ತಗೊಂಡು ಆ ಲಾರಿ ಡ್ರೈವರ್ನ ಕಠಿಣ ಶಿಕ್ಷೆಗೊಳಿಸಬೇಕು. ಮತ್ತು ಇದಕ್ಕೆ ಜೀವ ದಾನ ಕೊಡಬೇಕು. ಮತ್ತು ಇದಕ್ಕೆ ಮೆಡಿಸಿನ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಬದುಕಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾರನ್ನಾಗಲಿ ನೋಡಿ, ಅದಕ್ಕೆ ಬಾಯಿಲ್ಲ, ಮೂಕ ಪ್ರಾಣಿ, ಅದು ಹೇಳ್ಕೊಳೋದಿಲ್ಲ. ಇವತ್ತಿನ ದಿನ ಅದು ನಾಯಿ, ನಾಳೆ ದಿನ ಮನುಷ್ಯರು. ಪೊಲೀಸವ್ರು ನಾಯಿಗೆ ಕೇರ್ ತೊಗೊಂಡಿಲ್ಲ ಅಂದಮೇಲೆ ಇನ್ನು ಮನುಷ್ಯರಿಗೆ ಏನು ಕೇರ್ ತೊಗೊತಾರೆ? ಇದು ಪಕ್ಕಾ ಪೊಲೀಸ್ ವೈಫಲ್ಯ. ಇದು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕ್ರಮ ತಗೊಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸ್ಟಾರ್ ರೂಟ್ಸ್ ಮೀಡಿಯಾ ಸರ್ವಿಸಸ್ ಕಡೆಯಿಂದ ನಾನು. ಘಟನೆಯ ಬಳಿಕ ಅಲ್ಲಿದ್ದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ಲಾರಿಯನ್ನು ತಡೆದು ಗಾಯಗೊಂಡ ನಾಯಿಯನ್ನು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸುವಂತೆ ಚಾಲಕನಿಗೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಹಲೋ ಮೇಡಮ್, ಪ್ಲೀಸ್ ಇಂಟ್ರೊಡ್ಯೂಸ್ yourself. My name is Myra. I was standing here. My office is here only. So the morning a milk truck, the Nandini milk truck visited the dog and then left. We were here only from morning 6:30 and then he was dad and witness in the condition. He was lying on the road. So we kept him over here and no NGOs, Cuba and CARE were responding to us. And from morning we were trying to help him. We have called multiple ambulances. Like we have called the helpline number also, no one responded. And we in the same condition over here. So we are ready to pay the cost and if the government is not doing anything, we are ready to do it. And one more thing, sir was telling me that lot of Paura Karmika ladies were here. Even they were protesting, telling that milk vendor guy to just do the needful. Yes, here also the dog was right. People were like very casual about that. He was going over there, he was shouting and he was in tremendous tremendous morning itself. The people from the DMC, they were like pulling the dog from the street itself and kept the dog aside. So they were not trained properly to They were like pulling the dog from the ಆದರೆ ಲಾರಿ ಚಾಲಕ ಇದಕ್ಕೆ ಸಹಕರಿಸದೆ ಸಿಬ್ಬಂದಿಯನ್ನು ನಿಂದಿಸಿ ಹಾಗೂ ಬೆದರಿಕೆ ಹಾಕಿ ಸ್ಥಳದಿಂದ ತೆರಳಿದ್ದಾನೆ ಎಂದು ಆರೋಪಿಸಲಾಗಿದೆ. ನಾನು ಡ್ರೈವರ್ ಅಷ್ಟೇ ಅಲ್ಲ, ರೌಡಿಯೂ ಹೌದು ಎಂದು ಹೇಳಿ ಬೆದರಿಕೆ ಹಾಕಿರುವುದಾಗಿ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಈ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಉದ್ಯಮಿ ಗಣೇಶ್ ಬಾಬು ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ ಮೀರಾ ಸೇರಿದಂತೆ ಪ್ರಾಣಿ ಪ್ರಿಯರು ಚಾಲಕನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಪ್ರಾಣಿಗಳ ಮೇಲಿನ ಕ್ರೌರ್ಯವನ್ನು ಸಹಿಸಲಾಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಈ ಸಂಬಂಧ ಅಲ್ಸೂರು ಗೇಟ್ ಸಂಚಾರಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲು ತೆರಳುವುದಾಗಿ ತಿಳಿದು ಬಂದಿದೆ. ಪೊಲೀಸ್ ಇಲಾಖೆ ದೂರು ಸ್ವೀಕರಿಸಿ ಪ್ರಕರಣದ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ವರದಿ ಸಂತೋಷ್ ಕುಮಾರ್, ಮಿಡ್ ಟೌನ್, ಬೆಂಗಳೂರು.